ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮಹಿಳೆ ಸಬಲೀಕರಣ ಮತ್ತು ಕಡು ಬಡವರ ಮುಖ್ಯ ವಾಹಿನಿಗೆ ತರಲು ಹಲವು ಸಾಮಾಜಿಕ ಸೇವೆ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಯೋಜನಾ ಅಧಿಕಾರಿ ಹನುಮಂತಪ್ಪ ಅಂಗಡಿ ಹೇಳಿದ್ದಾರೆ. ಟಿ. ನರಸೀಪುರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ 2024ರ ನೂತನ ವರ್ಷದ ಡೈರಿ ವಿತರಣೆ ಹಾಗೂ ಪತ್ರಕರ್ತರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇನ್ನು ಧರ್ಮಸ್ಥಳ ಸಂಘದಲ್ಲಿ ಸಾಲ ಪಡೆದು ಮರುಪಾವತಿ ಮಾಡುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ತಿಳಿಸಿದರು. ಈ ಸಂದರ್ಭ ಕರವಟ್ಟಿ ಪ್ರಭುಸ್ವಾಮಿ, ಪ್ರಕಾಶ್, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಒಂದು ಪರಿಣಿತಿ, ಎರಡನೇದು ನಂಬಿಕೆ, ಮೂರನೇದು ಕಾಳಜಿ. ತುಂಬ ಯಾಕಂದ್ರೆ ಎಲ್ಲರಿಗೂ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳು. ಈ ಮೂರು ವಿಚಾರಗಳು, ಆ ಮೂರು ದೃಷ್ಟಾಂತಗಳನ್ನು ನಿಮಗೆ ಹೇಳಕ್ಕೆ ಬಯಸ್ತೀನಿ, ಯಾಕಂದ್ರೆ ಬೇಕಾಗುತ್ತೆ ಅದೆಲ್ಲರಿಗೂ. ಒಂದೇನು, ಈಗ ಪರಿಣಿತಿ ಸ್ಕಿಲ್ ಇದೆಯಲ್ಲ, ಆ ಸ್ಕಿಲ್ಗೆ ಒಂದು ಉದಾಹರಣೆ ಕೊಡೋದಾದ್ರೆ, ಇವತ್ತು 22ನೇ ತಾರೀಕು ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ. ಅದು ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಜಾಗಕ್ಕೆ ರಾಮನ ವಿಗ್ರಹವನ್ನ ತಯಾರು ಮಾಡಿರೋದು ಯಾರು ಅಂದ್ರೆ ಮೈಸೂರು ಅಲ್ಲ, ಅದರಲ್ಲೂ ಟಿ. ನರಸೀಪುರ ತಾಲೂಕಿನವರು. ಯೋಗಿರಾಜು ಅವ್ರ ಮಗ ಅರುಣ್ ಯೋಗಿರಾಜು ಅನ್ನೋರು ಇವತ್ತು 3 ವಿಗ್ರಹಗಳನ್ನು ತಯಾರಿ ಮಾಡ್ತಕ್ಕಂಥ 3 ವಿಗ್ರಹಗಳನ್ನು ತಯಾರಿ ಮಾಡಿದ್ದಾರೆ. ಅದರಲ್ಲಿ ಅರುಣ್ ಯೋಗಿರಾಜ್ ಅವರು ಒಂದು, GL ಭಟ್ ಅಂತ ಬೆಂಗಳೂರವರು ಒಂದು, ಮತ್ತೆ ರಾಜಸ್ಥಾನದವರು ಒಂದು 3 ವಿಗ್ರಹಗಳನ್ನು ಮಾಡಿದ್ದಾರೆ. ಬಹುಶಃ ಅರುಣ್ ಯೋಗಿರಾಜ್ ಅವರು ನಮ್ಮ ಮೈಸೂರು ಜಿಲ್ಲೆ HD ಕೋಟೆ ಕಲ್ಲನ್ನೇ ಬಳಸಿ ಶ್ರೀರಾಮನ ಮೂರ್ತಿಯನ್ನು ಮಾಡಿದ್ದಾರೆ ಅಂತಂದ್ರೆ ಎಂಥ ಸ್ಕಿಲ್ ಇದೆ, ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ತಾಲೂಕು ರಾಮಾಯಣ ಹೋಗ್ತಾರ ಜನ, ರಾಮಾಯಣ ಬಿಟ್ಬಿಡ್ತಾರ, ಅದು ಬೇರೆ ವಿಚಾರ. ರಾಮನ ಹೋಗ್ತಾರ ಬಿಟ್ಬಿಡ್ತಾರ, ಅದು ಬೇರೆ ವಿಚಾರ. ಆದ್ರೆ ತನ್ನ ಸ್ಕಿಲ್, ಆ ಪರಿಣಿತಿ ಇಡೀ ದೇಶದಲ್ಲಿ ಯಾರೋ ಒಬ್ಬರಿಗೆ ಅಂತ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿರ್ಬೇಕು. ಅದು ನಮ್ಮ ತಾಲೂಕಿನವರು, ಮೈಸೂರಿನವರಾದ್ರೂ ಅವ್ರು ನಮ್ಮ ತಾಲೂಕಿನವರು ಅಂತ ಹೇಳಿ ಅವರ ಪರಿಣಿತಿಗೆ ನಾನು ಇಲ್ಲಿ ನಾವೆಲ್ಲರೂ ಅವ್ರನ್ನ ಮೆಚ್ಚಲೇಬೇಕಾಗಿದೆ. ಎಂಥ ವಿಚಾರ, ನಂಬಿಕೆಗೆ ಒಂದು ವಿಚಾರ ಅಂದ್ರೆ ತಾವೆಲ್ಲರೂ ಕೇಳಿದ್ದೀರಿ, ಡಾಕ್ಟರ್ ಚಂದ್ರಶೇಖರ್ ಅಂತ ನೋಬೆಲ್ ಪ್ರೈಸ್ ಪಡ್ಕೊಂಡಂತ ವಿಜ್ಞಾನಿ. ಅವ್ರ ಕತೆ ಏನು ಅಂದ್ರೆ, ಸಿ ವಿ ರಾಮನ್ ಅವರು ತಮಗೆ ರಿಟೈರ್ಡ್ ಆದ್ಮೇಲೆ ಬೆಂಗಳೂರಲ್ಲಿ ಒಂದು ರಾಮನ್ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ತಾರೆ, ವಿಜ್ಞಾನ ಕೇಂದ್ರವನ್ನು. ಅದಕ್ಕೆ ಕೆಲವು ವಿಜ್ಞಾನಿಗಳು ಬೇಕು ಅಂತೇಳಿ ಒಂದು 5-6 ಜನ ವಿಜ್ಞಾನಿಗಳಿಗೆ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡೋದು ಬರೀ 2ರನ್ನೇ. ಇನ್ನು 4 ಜನರಿಗೆ ಅವ್ರಿಗೆ TA ಕೊಟ್ಟು ಕಳಿಸ್ಕೊಟ್ರಿ ಅಂದ್ಬಿಟ್ಟು ಓದೋರು ಸಿ ವಿ ರಾಮನ್. ಎಲ್ಲರೂ ಆಫೀಸ್ನ ಮುಗಿಸ್ಕೊಂಡು ಓದ್ಬೇಕಾದ್ರೆ ಇಂಟರ್ವ್ಯೂ ಬಂದಿದ್ದವರು ಒಬ್ಬ ನಿಂತಿದ್ದ, ಓದಿರ್ಲಿಲ್ಲ. ಇವ್ರಿಗೆ ಅವನು ನೋಡಿದಾಗಲೇ ನಾನು ಮುಂದೆ ನಿಂತಿದ್ದಾನೆ. ಕರೆದ್ಬಿಟ್ಟು ಕೇಳಿದ್ರೆ, ಯಾಕಪ್ಪ ನಿಂತಿದ್ದೀಯ? ಸರ್, ನಾನು ಇವತ್ತು ಇಂಟರ್ವ್ಯೂ ಬಂದಿದ್ದೆ, TA ಕೊಟ್ಟಾಗ ನನಗೆ ₹7 ಜಾಸ್ತಿ ಕೊಟ್ಬಿಟ್ಟಿದ್ರು. ಆ ದುಡ್ಡನ್ನ ವಾಪಸ್ ಕೊಡಕ್ಕೆ ಹೋದೆ ಅವ್ರಿಗೆ. ಅವ್ರು ತಕ್ಕೊಂಡಿಲ್ಲ, ಅಕೌಂಟ್ನೆಲ್ಲ ಕ್ಲೋಸ್ ಮಾಡಿದ್ದೀವಿ, ಇನ್ನೇ ಖರ್ಚು ಮಾಡ್ಕೊಳ್ಳೋ ಒಂದು ದಿವಸ ನನಗೆ ಹೋಗ್ತಾ ಇಲ್ಲ, ಆ ದುಡ್ಡು ಕೊಟ್ಟಿಲ್ವಲ್ಲ ಅಂತ ಕಾಯ್ಕೊಂಡು ನಿಂತಿದ್ದೀನಿ. ಸಿ ವಿ ರಾಮನ್ ಅವ್ರಿಗೆ ಏನು ಹೇಳ್ತೀವಿ, ಅದು ₹7 ವಾಪಸ್ ಇಸ್ಕೊಂಡು ತಮ್ಮ ಕೋರ್ಟು ಜೈಲಿಗೆ ಬಿಟ್ಟಿರೋದು. ಆಯ್ತು, ಬೆಳಿಗ್ಗೆ 10 ಬಂದು ಭೇಟಿ ಮಾಡಿ. ಇವತ್ತೇ ಫೇಲ್ ಆಗಿದ್ದೀನಿ ನಾನು, ಇನ್ನು ನಾಳೆ 10 ಏನು ಮಾಡೋದು, ಇವ್ರು ಯಾಕೆ ಕರೀತಾ ಇದ್ರು ನನ್ನ ಅನುಮಾನದಿಂದಲೇ ಹೋಯ್ತಾರೆ ಡಾಕ್ಟರ್ ಚಂದ್ರಶೇಖರ್. ಹೋದಾಗ ಹೇಳಿದ್ರಂತ, ನೋಡಪ್ಪ, ನೀನು ಭೌತಿಕವಾದ ಪರೀಕ್ಷೆ ಕೊಟ್ಟಿದ್ವಲ್ಲ, ಆ ಪರೀಕ್ಷೆನಲ್ಲಿ ಸೋತಿದೀಯಾ, ಪ್ರಾಮಾಣಿಕವಾದ ಪರೀಕ್ಷೆನಲ್ಲಿ ನೀನು ಗೆದ್ದಿದ್ಯಾ, ಅದಕ್ಕೋಸ್ಕರ ನೀನು ವಿಜ್ಞಾನಿಯಾಗಿ ನೀನು ನಂಬಿಕೆ ಉಳಿಸ್ಕೊಂಡಿದೆಯಲ್ಲ, ಆ ನಂಬಿಕೆಗೋಸ್ಕರ ನಿನ್ನನ್ನು ವಿಜ್ಞಾನಿಯಾಗಿ ಅಪಾಯಿಂಟ್ ಮಾಡ್ತಾರೆ.